ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ದಿಲೀಪ್ ಕೂಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಮ್ಮ ಪುಟಾಣಿ ಫ್ರೆಶ್ ಅಪ್ ಆಗಿ ನನ್ನ ಜೊತೆ ಇದ್ದಾನೆ ಇವಾಗ. ನಾನು ಫ್ರೆಶ್ ಅಪ್ ಆಗಿ ಇವಾಗ ದೇವ್ರಿಗೆ ದೀಪ ಎಲ್ಲ ಹಚ್ಚಬೇಕು, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಿದ್ವಿ. ದೀಪ ಅವರು ಕಾರ್ ವಾಶ್ ಮಾಡ್ತಾ ಇದ್ದಾರೆ, ಅವ್ರದ್ದು ಡ್ಯೂಟಿ ಇನ್ನೂ ಮುಗ್ದಿಲ್ಲ. ಇವಾಗ ಕಾರ್ತಿಕ್ ಸೋಮವಾರ ಇರೋದ್ರಿಂದ ಪೂಜೆ ಎಲ್ಲ ಮಾಡಿ ಮನೆಯಲ್ಲೂ ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗನೆ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಎಲ್ಲ ಹಚ್ಚಿ ರೆಡಿ ಮಾಡಿದ್ದೀನಿ. ಇಲ್ಲೇ ಕೂರ್ತೀಯಾ ಪಾಪು? ಇಲ್ಲೇ ಕೂರ್ತೀಯಾ? ಸೊ ನಾವಿವಾಗ ಹೊರಡ್ತಾ ಇದ್ದೀವಿ, ಹೋಗೋಣ ಅಂತ ಹೇಳ್ಬಿಟ್ಟು. ನಾನು ಇದಕ್ಕೆ 2ನೇ ಸಲ ಸಾಸ್ಲಿಗೆ ಹೋಗ್ತಾ ಇರೋದು. ನಾನು ಮದುವೆ ಆದಮೇಲೆ ನನಗೆ ಸಾಸ್ಲು ಅಂದರೆ ಯಾವ ಥರ ಏನೋ ದೇವ್ರ ಪೂಜೆ ಅಂತ ಎಲ್ಲ ಗೊತ್ತಾಗಿತ್ತು. ಸೊ ಇದಕ್ಕೆ ಸೆಕೆಂಡ್ನೇ ಟೈಮ್ ನಾನು ಹೋಗ್ತಾ ಇರೋದು. ಪಾಪು ಇದಕ್ಕೆ ಸೆಕೆಂಡ್ನೇ ಟೈಮ್, ಯಾಕಂದರೆ ಅವನು 7 ಮಂತ್ ಇದ್ದಾಗಲೇ ಫಸ್ಟ್ ಒಂದು ಸಲ ಬಂದು ಹೋಗಿದ್ವಿ. ಇವಾಗ ಒಂದು ಸಲ ಹೋಗ್ತಾ ಇದ್ದೀವಿ. ನಾನು, ದೀಪು ಅವರು, ಪಾಪು ಹಾಗೆ ಅಮ್ಮ 3 ಜನರು ಕೂಡ ಹೋಗ್ತಾ ಇದ್ದೀವಿ. ಇಲ್ಲಿ ಹಣ್ಕಾಯಿ ತಗೊಳ್ತಾ ಇದ್ದಾರೆ, ಪೂಜೆಗೆ ಬೇಕಲ್ವಾ, ಸೊ ತಗೊಳ್ತಾ ಇದ್ದಾರೆ. ದೀಪು ಅವರು ಇಲ್ಲಿ ಗಂಗೆ ಪೂಜೆ ಮಾಡೋದಕ್ಕೋಸ್ಕರ ಕೆಳಗಡೆ ಇಳಿದ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಇದಾದಮೇಲೆ ಅವರು ಪೂಜೆ ಎಲ್ಲ ಮುಗಿದ್ಮೇಲೆ ಸ್ನಾನ ಮಾಡ್ಕೊಳ್ತಾರೆ ಅಲ್ಲೇ. ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಇನ್ನೊಂದು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಇಲ್ಲಿ ಸರ್ಕಸ್ ನಡೀತಾ ಇತ್ತು, ಸೊ ಅದನ್ನು ಕೂಡ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ದೇವಸ್ಥಾನ ಅಂದರೆ ಇಲ್ಲಿ ನಾಗದೇವರುಗಳಿಗೆ ಪೂಜೆಯನ್ನು ಮಾಡಿಬಿಟ್ಟು ಹಾಲನ್ನು ಎರಿತಾರೆ. ಸೊ ಅದಕ್ಕೆ ಪೂಜೆಯನ್ನು ಮಾಡ್ತಾ ಇದ್ದಾರೆ ಇವಾಗ ದೀಪು ಅವರು. ಈ ಪೂಜೆ ವಿಶೇಷ ಏನಪ್ಪ ಅಂದರೆ ಯಾವುದೇ ರೀತಿ ಸ್ಕಿನ್ ಅಲರ್ಜಿಗಳು ಏನಾದರೂ ಇದ್ದರೆ ಎಲ್ಲ ವಾಸಿ ಆಗುತ್ತೆ ಅನ್ನೋದೊಂದು ನಂಬಿಕೆ. ಹಾಗೆ ಪ್ರಸಾದನೂ ಕೂಡ ಪಲಾವ್ ಮಾಡಿದ್ರು, ನಾವಲ್ಲಿ ಬಜ್ಜಿ ಎಲ್ಲ ತೊಗೊಂಡಿದ್ವಿ ಸೈಡ್ಸ್ಗೆ. ಸೊ ಅದೆಲ್ಲ ತೊಗೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಹೊರಡೋಣ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀವಿ. ನಾವು ಬಂದಮೇಲಂತೂ ತುಂಬಾ ರಶ್ ಇತ್ತು, ತುಂಬ ಜನ ಬರೋರಿದ್ದರು. ಇನ್ನು ಟ್ರಾಫಿಕ್ ಜಾಮ್ ಆಗಿಬಿಟ್ಟಂತೂ ನಾವು 1 ಅವರ್ ಕಾರೊಳಗಡೆ ಕೂತಿದ್ದಾಯಿತು. 1 ಕಿಲೋಮೀಟರ್ ದೂರದವರೆಗೂ ಇದೇ ಥರ ಟ್ರಾಫಿಕ್ ಆಗೋಯಿತು. ಇವತ್ತು ರಜಾ ಹಾಲಿಡೇ ಇರೋದ್ರಿಂದ ತುಂಬಾ ರಶ್ ಇತ್ತು. ನಾವಂತೂ ಕಾರೊಳಗಡೆ ತುಂಬ ಟೈಮ್ ಪಾಸ್ ಮಾಡಿದ್ವಿ. ಅಲ್ಲಿಂದ ಮತ್ತೆ ಮನೆಗೆ ಬರೋ ಅಷ್ಟೊಳಗೆ ತುಂಬ ಟೈಮ್ ಆಗೋಗಿತ್ತು. ಮನೆ ಕೆಲಸಕ್ಕೆ ಬೇರೆ ಆಳು ಬಂದಿದ್ದರು, ಸೊ ಅವ್ರಿಗೆಲ್ಲ ಅಡುಗೆ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಬೇಗ ಬೇಗ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಅಡುಗೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅಡುಗೆ ಎಲ್ಲ ಮುಗಿಸ್ಕೊಂಡು ಇವಾಗ ಊಟ ತಗೊಂಡು ಹೋಗ್ತಾ ಇದ್ದೀನಿ ಮನೆ ಹತ್ರ. ಹೊಸ ಮನೆ ಆಗ್ತಾ ಇದೆಯಲ್ವಾ, ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಊಟ ಎಲ್ಲ ಇಟ್ಕೊಂಡು. ಊಟ ಎಲ್ಲ ಕೊಟ್ಬಿಟ್ಟು ಹಾಗೆ ತೋಟದ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿ ಬಂದಿದ್ದೆ. ಸೊ ತೋಟ ಎಲ್ಲ ನೋಡಿಕೊಂಡು ಹಾಗೆ ನಮ್ಮ ಮಾವಂಗೂ ಕೂಡ ಊಟ ಎಲ್ಲ ತಂದಿದ್ದೆ. ಸೊ ಅವ್ರಿಗೂ ಊಟನೆಲ್ಲ ಬಡಿಸ್ಬಿಟ್ಟು ವಾಪಸ್ ಹೋಗ್ಬೇಕು ಇವಾಗ. ಈ ಒಂದು ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊತು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.